ಇಲ್ಲಮ್ಮ, ನನಗೂ ಏನೂ ಗೊತ್ತಾಗಿಲ್ಲ. ಆದರೆ ತುಳಸಿ, ಈ ಮಾಧವ ಮುಂಚಿಂದ ಅವಳಿಗೆ ಹೇಗೆ ಪರಿಚಯ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಪಡು. ಎಲ್ರಿಗೂ ಕಷ್ಟಗಳು ಬರುತ್ತಮ್ಮ, ಆದರೆ ಭಗವಂತ ಅದಕ್ಕೆ ಒಂದು ಪರಿಹಾರನೂ ಕೊಟ್ಟೇ ಇರ್ತಾನೆ. ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಷ್ಟೆ. ಮಾವ, ನೀವು ಬಂದಿದ್ದು ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ಮೇಲೆ ನನ್ನ ಮನಸ್ಸು ನಿರಾಳ ಆಯಿತು. ಅದಕ್ಕೆ ಅಲ್ವೇನಮ್ಮ ನಾ ಬಂದಿರೋದು. ಮಗಳನ್ನು ಮಾತಾಡಿಸ್ಕೊಂಡು ಹೋದರೆ ಈ ಮುದಿ ಜೀವಕ್ಕೂ ಏನೋ ಒಂಥರ ಸಮಾಧಾನ. ದತ್ತ, ನಮಸ್ಕಾರ. ಹೇಗಿದ್ದೀರಿ? ಸಿರಿ ಸಂಧ್ಯಾ ಎಲ್ಲ ಹೇಗಿದ್ದಾರೆ? ನಾನೇನೋ ಚೆನ್ನಾಗಿದ್ದೀನಿ ಕಣೋ. ಆದರೆ ಸಮಸ್ಯೆ ಇರೋದು ಈ ಮನೆಯಲ್ಲಿ ಅಂತ ಗೊತ್ತಾಯ್ತು. ಅದು ರಾಧಾಯಿಂದ ಆ ಸಮಸ್ಯೆ ಬಂದಿದೆ ಅಂತಾನೂ ಗೊತ್ತು. ಸಂಸಾರ ಅಂತನ್ನೋದು ಜೇನುಗೂಡಿನ ಥರ. ಆ ಸಂಸಾರದಲ್ಲಿ ಎಲ್ಲರೂ ಒಟ್ಟಾಗಿದ್ದರೆ ಸಿಹಿಯಾದ ಜೇನು ಸಿಗತ್ತೆ. ಆ ಜೇನುಗೂಡಿಗೆ ಕಲ್ಲು ಹೊಡಿಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ನಾವು ಅವ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಜೇನು ಸಿಗುತ್ತಾ? ನೀವಿಬ್ರು ಸಂಸಾರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ನಿಮಗಿದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸರಿಯಪ್ಪ, ನಾನೇನು ಹೊರಡ್ತೀನಿ. ಅಯ್ಯೋ, ಇದೇನಿದು ಈಗಲೇ ಹೋಗೋದಾ? ಸಾಧ್ಯನೇ ಇಲ್ಲ. ನೀವು ಇವತ್ತು ಇಲ್ಲೇ ಇದ್ದು ನನಗೆ ಕಂಪ್ನಿ ಕೊಡಿ. ಇಲ್ಲ ಇಲ್ಲ ಇಲ್ಲ, ನನಗೆ ತುಂಬ ಕೆಲಸ ಇದೆ. ನಾನು ನಾಳೆ ಬರ್ತೀನಿ. ನೀವು ಇಷ್ಟೊತ್ತಲ್ಲೇ ಮನೆಗೆ ಒಬ್ಬರೇ ಹೋಗೋದು ಬೇಡ ಮಹೇಶ. ಅವರನ್ನು ಸೇಫಾಗಿ ಮನೆಗೆ ಬಿಟ್ಬಾ. ಸರಿ ಅಣ್ಣ, ಬನ್ನಿ.